ನಾಡಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಶಿವನ ದರ್ಶನಕ್ಕೆ ಮುಗಿಬಿದ್ದ ಸಾವಿರಾರು ಮಂದಿ ಭಕ್ತರು. ನಾಡಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಸಡಗರ ಜೋರಾಗಿದೆ. ಶಿವರಾತ್ರಿ ಹಬ್ಬವು ಹಿಂದೂ ಧರ್ಮದ ಒಂದು ಪವಿತ್ರ ಹಬ್ಬವಾಗಿದ್ದು ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಹೊಂದಿದೆ. ಬೆಳಗ್ಗೆಯಿಂದ ಭಕ್ತರು ಉಪವಾಸ ಇದ್ದು ಶಿವನ ದರ್ಶನ ಪಡೆದಿದ್ದಾರೆ. ಇತ್ತ ಶಿವಲಿಂಗಕ್ಕೆ ಮುಂಜಾನೆಯಿಂದಲೂ ಪಂಚಾಮೃತ ಅಭಿಷೇಕ ಸೇರಿ ನಾನಾ ಪೂಜೆ ನೆರವೇರಿಸ್ತಾ ಇದ್ದು ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಶಿವನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಬ್ರಹ್ಮರಥೋತ್ಸವ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಅಂತಂದರೆ ಅದು ಗಿರಿಜಾಂಬ ಸಮೇತ ಭೋಗನಂದೀಶ್ವರ. ಅದರಲ್ಲಿ ವಿಶೇಷವಾಗಿ ಶಿವರಾತ್ರಿ ಆದ ಮಾರನೇ ದಿನ ತೇರು, ಅದನ್ನು ನಾವು ಜೋಡಿ ರಥ ಅಂತ ಕರಿತೀವಿ. ಜೋಡಿ ರಥದಲ್ಲಿ ಮಗ ಮತ್ತು ಅಮ್ಮ, ತಂದೆ ಮತ್ತು ತಾಯಿ, ಇದು ವಿಶೇಷ. ಹೇಗಪ್ಪ ಅಂತಂದರೆ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂಥ ಗಣಪತಿ ಮತ್ತು ಅಂಬಿಕೆ ಮೊದಲನೇ ತೇರಲ್ಲಿ ಹೋಗ್ತೇವೆ. ಎರಡನೇ ತೇರಲ್ಲಿ ಗಿರಿಜಾಂಬ ಭೋಗನಂದೀಶ್ವರ. ಹಿಂದಿನ ದಿನ ಶಿವರಾತ್ರಿ ಹಿಂದಿನ ದಿನ ಕಲ್ಯಾಣೋತ್ಸವ ಆಗಿರುತ್ತೆ. ಆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಅವರು ಊರಲ್ಲಿ ಒಂದು ಮೆರವಣಿಗೆ ಅಂತ ನಾವು ಇದನ್ನು ಕರಿತೀವಿ. ಅದಕ್ಕೆ ತಂದೆ ತಾಯಿ ಹಾಗೂ ಮಗ ಮತ್ತು ತಾಯಿ ಅದರ ಸಾರ್ವಟನ್ನು ವಹಿಸ್ಕೊಂಡು ಶಿವ ಮತ್ತು ಪಾರ್ವತಿ ಹಿಂದಿನ ರಥದಲ್ಲಿ 1 ಕಿಲೋಮೀಟರ್ಗಳ ಕಾಲ ಒಂದು ರಥ ಆರೋಹಣ ನಡೆಯುತ್ತೆ. ಈ ಸುತ್ತಲೂ ಕೂಡ ದೇವರಿಗೆ ರಂಗೋಲಿ ಸಮೇತವಾಗಿ ದೇವರ ರಥವನ್ನು ಸ್ವಾಗತವನ್ನು ಮಾಡ್ತಾರೆ. ಇದನ್ನು ನಾವು ಬ್ರಹ್ಮರಥೋತ್ಸವ ಜೋಡಿ ರಥ ಎಂದು ನಂದಿ ಗ್ರಾಮದಲ್ಲಿ ವಿಶೇಷವಾಗಿ ಹೇಳ್ತೀವಿ. ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರೋ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿರೋ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ನಡೆಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ ಇದಾಗಿದ್ದು ಮುಂಜಾನೆಯಿಂದ ಅಭಿಷೇಕ ನೆರವೇರಿಸಿ ಮಹಾ ಮಂಗಳಾರತಿ ಮಾಡಲಾಯಿತು. ಆ್ಯಕ್ಚುಲಿ ನಾವು 15 ಇಯರ್ಸಿಂದ ಬರ್ತಿರೋದು. ನಮಗೆ ಮನೆ ದೇವ್ರ ಥರ ನಮಗೆಲ್ಲ ಒಳ್ಳೇದೇ ಆಗಿದೆ. ಇಲ್ಲಿ ಬಂದಾಗಿಂದ ನಮಗೆ ಯಾವುದೇ ಥರ ಏನು ತೊಂದರೆ ಅನಿಸ್ತಿಲ್ಲ. ಆ್ಯಕ್ಚುಲಿ ನಾವು ಬರಲೇಬೇಕು, ವರ್ಷ ಶಿವರಾತ್ರಿ ಪ್ರಯುಕ್ತ ನಾವು ಬರ್ತೀವಿ. ಆ್ಯಕ್ಚುಲಿ ಎಲ್ಲ ನಮಗೆಲ್ಲ ಒಳ್ಳೇದೇ ಆಗಿದೆ. ಎಷ್ಟು ವರ್ಷದಿಂದ ನಾವು 15 ವರ್ಷದಿಂದ ಬರ್ತಿದ್ದೀವಿ ಸರ್. ಇದು ನಮ್ಮ ಮನೆ ದೇವ್ರೆ, ಸೊ ಅದಕ್ಕೆ ಬರ್ತಾ ಇರ್ತೀವಿ ನಾವು. ಎವ್ರಿ ಶಿವರಾತ್ರಿಗೂ ಬಂದೇ ಬರ್ತೀವಿ. ಚೆನ್ನಾಗಿದೆ. ಬಂದಾಗ ತುಂಬ ರಶ್ ಅನಿಸುತ್ತೆ. ಎಲ್ಲ ಬರ್ತಾರೆ. ನಾಳೆ ತೇರು ಬೇರೆ ಇದೆ, ಚೆನ್ನಾಗಿರುತ್ತೆ. ಎಲ್ಲರೂ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಬಂದು ವಿಸಿಟ್ ಮಾಡಬೇಕು. ಯಾರು ಹೊಸಬ್ರು ಬಂದಿಲ್ಲ ಅಂದರೆ ಎಲ್ಲ ಬಂದು ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ದೇವರು ನಂದೀಶ್ವರ ಅಂತ ಅಂದ್ಬಿಟ್ಟು ನಾವು ಕಂಪಲ್ಸರಿ ಹೆಚ್ಚಿಗೆ ಒಂದು 40 ವರ್ಷದಿಂದ ಬರ್ತಾಯಿದ್ವಿ. ನಮಗೆ ಇಲ್ಲಿ ಬಂದಾಗೆಲ್ಲ ಚೆನ್ನಾಗಿ ಆಗ್ತಾಯಿದೆ. ಶಿವರಾತ್ರಿ ಪ್ರಯುಕ್ತ ಕಂಪಲ್ಸರಿ ಶಿವರಾತ್ರಿ ಹಬ್ಬದ ದಿನ ನಂದಿ ಗ್ರಾಮಕ್ಕೆ ಬಂದು ನಾವಿಲ್ಲಿ ನಂದೀಶ್ವರನ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಮನೆಗೆ ಹೋಗ್ತಾಯಿದ್ವಿ. ಅದರಿಂದ ಕಂಪಲ್ಸರಿ ಶಿವರಾತ್ರಿ ಹಬ್ಬದ ದಿವಸ ಬಂದೇ ಬರ್ತೀವಿ. ಇವತ್ತು ಶಿವ ಯಾವ ಥರ ಇದ್ದಾನೆ ಸರ್ ನೋಡೋದಕ್ಕೆ? ಶಿವ ಭಾರಿ ಚೆನ್ನಾಗಿದ್ದಾರೆ. ಭಾರಿ ಚೆನ್ನಾಗಿ ಮಾಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ತಾಯಿದ್ದಾರೆ, ಅಲಂಕಾರ ಮಾಡ್ತಾಯಿದ್ದಾರೆ. ಈಗ ಬೇರೆ ಮತ್ತು ಅಭಿಷೇಕ ಬೇರೆ ನಡೀತಾ ಇದೆಯಲ್ಲ, ಅದರಿಂದ ಭಾಳ ರಶ್ ಇದೆ, ಆದ್ರೂ ಚೆನ್ನಾಗಿ ನಡೀತಾ ಇದೆ. ಇನ್ನು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಶಿವನ ದರ್ಶನ ಪಡೆದು ಪುನೀತರಾದರು. ಇನ್ನು ಶಿವರಾತ್ರಿ ಅಂಗವಾಗಿ ಭೋಗನಂದೀಶ್ವರ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಅಭಿಷೇಕ ನೆರವೇರಿಸಲಾಯಿತು. ಶಿವನಿಗೆ ಬಗೆ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಯಿತು. ಇವ ಶಿವರಾತ್ರಿ ಅಂತ ನಂದಿಲ್ಸಿ ಬಂದಿದೆ. ಚಲೋ ಮಾಡಿ ದರ್ಶನ ಆಯಿತು, ಖುಷಿ ಆಯಿತು. ಯಾವ ಥರ ನಮ್ಮ ದೇವರೆಲ್ಲ ಪೂಜೆಗೆಲ್ಲ ತುಂಬ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆಲ್ಲ ಚಲೋ ಆಯಿತು. ಜನನೂ ತುಂಬ ಇದ್ದಾರೆ, ಇನ್ನೂ ಆಗ್ತಾನೆ ಇದ್ದಾರೆ. ಹಿಂಗೆ ದರ್ಶನ ಬೇಗ ಎಷ್ಟು ಮಾಡ್ತಾ ಇದ್ದಾರೆ. ಎಲ್ಲ ಚಲೋ ಆಗ್ತಿದೆ, ಖುಷಿ ಆಯಿತು ಇಲ್ಲಿ ಬಂದು. ನಾಳೆ ವಿಶೇಷ ಜಾತ್ರೆ ಎಲ್ಲ ಇದೆ. ನಾಳೆ ತೇರು ಅದೆಲ್ಲ ಇದೆ ಅಂತ ಕೇಳ್ಪಟ್ಟಿದೆ. ಜಾತ್ರೆ ಅದು ಬರ್ರಿ ಎಲ್ಲರೂ ನೋಡಿ. ಜಾತ್ರೆ ದೊಡ್ಡಕ್ಕಾಗುತ್ತಂತೆ ಎಲ್ಲರೂ ಹೇಳ್ತಿದ್ದಾರೆ. ಬರಬೇಕು ನಾಳೆನೂ. ನೀವು ಎಷ್ಟು ವರ್ಷ? ನಾನು ಇದೇ ಫಸ್ಟ್ ಟೈಮು. ನಾನು ಇಲ್ಲಿ VTU ಸ್ಟೂಡೆಂಟು. ಇದೇ ಫಸ್ಟ್ ಟೈಮು. ತುಂಬ ಖುಷಿ ಆಯಿತು ಶಿವರಾತ್ರಿಗೆ ಇಲ್ಲಿ ಬಂದು. ಇನ್ನು ಶಿವರಾತ್ರಿ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಮೋಹನ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.